ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನವಗ್ರಹಗಳ ಮಹತ್ವದ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದರೆ ನವಗ್ರಹಗಳ ಪೂಜೆ ಹೇಗೆ ಮಾಡಬೇಕು, ಅದರ ಮಹತ್ವ ಏನು, ಹಾಗೆ ನವಗ್ರಹಗಳ ಪ್ರಭಾವ ಮನುಷ್ಯನ ಜೀವನದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಎಂದಿನಂತೆ ಗುರೂಜಿಯವರು ನಮಗೆಲ್ಲ ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ತ ಇವ ಸಂಪೃತೋ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ. ಗುರೂಜಿ, ಸಾಮಾನ್ಯವಾಗಿ ಎಲ್ಲರೂ ಕೂಡ ನವಗ್ರಹಗಳ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಒಂದಷ್ಟು ಜನರಿಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ತಿಳಿದಿರೋದಿಲ್ಲ. ಅಂದರೆ ಅದರ ಮಹತ್ವ ಏನು, ಆ ಪೂಜೆ ಯಾಕೆ ಮಾಡ್ತಾರೆ, ಹೇಗೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ಈ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ. ನವಗ್ರಹಗಳು ಭೂಮಂಡಲದಲ್ಲಿ ಅಂದರೆ ಆಕಾಶಕ್ಕೆ ಸಂಬಂಧಪಟ್ಟಂತಹ 9 ಗ್ರಹಗಳು. ಈ 9 ಗ್ರಹಗಳಿಗೆ ಸಂಬಂಧಿಸಿದಂತೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಕವಡೆಗಳನ್ನು ಆಧರಿಸಿ ಪಂಚಾಂಗದಲ್ಲಿ ಇರುವಂತಹ ಗ್ರಹಗತಿಗಳು, ಜನ್ಮ ಜಾತಕದಲ್ಲಿ ಇರುವಂತಹ ಮಗುವಿನ ಗೋಚರ ಫಲಗಳು ಹೇಗೆ ಬರ್ತವೆ ಅಂತ ಅನ್ನುವಂಥದ್ದು ಕವಡೆ ಶಾಸ್ತ್ರಗಳ ಮುಖಾಂತರದಿಂದ ನಾವು ಅದನ್ನು ಪರಿಗಣನೆ ಮಾಡ್ತೀವಿ. ಇವಾಗ ವಿಶೇಷವಾಗಿ ನವಗ್ರಹಗಳಿಗೆ ಸಂಬಂಧಿಸಿದಂತೆ ವ್ಯವಹಾರ, ಕೆಲಸ ಕಾರ್ಯಗಳು, ಸಂಬಂಧ, ಕುಟುಂಬ, ಮಕ್ಕಳು ಮತ್ತು ವಿದ್ಯಾಭ್ಯಾಸ ಮತ್ತು ವ್ಯಾವಹಾರಿಕ ಜೀವನ, ರಾಜಕೀಯ ಜೀವನ ಮತ್ತು ಅವರ ಸೋಲ್ಮೆಟ್ ಅನ್ನುವಂಥದ್ದನ್ನು ನಾವು ಹೇಗೆ ಜನ್ಮಾಂತರಗಳಿಂದ ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ, ಇವಾಗ ಕರ್ಮಫಲವನ್ನು ಹೇಗೆ ಅನುಸರಿಸ್ತಾ ಇದ್ದೀವಿ, ಮುಂದಿನ ಜನ್ಮಕ್ಕೆ ಏನನ್ನು ನಾವು ಎತ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಸಂಪೂರ್ಣ ಮಾಹಿತಿಯಾಗಿ ಈ ನವಗ್ರಹಗಳು ನಮ್ಮ ಜಾತಕದ ಫಲದಿಂದ ನಾವು ತಿಳ್ಕೋಬಹುದು. ಹೀಗಾಗಿ ನಮ್ಮ ದೇಹದಲ್ಲಿ ಇರುವಂತಹ ನರನಾಡಿಗಳಿಗೆ ಸಂಬಂಧಿಸಿದಂತೆ, ನವಗ್ರಹಗಳಿಗೆ ಸಂಬಂಧಿಸಿದಂತೆ, ನವ ರಂಧ್ರಗಳಿಗೆ ಸಂಬಂಧಿಸಿದಂತೆ ಮತ್ತು ಪಂಚಭೂತಗಳಿಗೆ ಸಂಬಂಧಿಸಿದಂತೆ ಪ್ರಕೃತಿನಲ್ಲಿರುವ ಮತ್ತು ನಮ್ಮ ದೇಹದಲ್ಲಿ ನವ ರಂಧ್ರಗಳಿಗೆ ಆಗುವಂತಹ ಎಲ್ಲ ಸಮಸ್ಯೆಗಳನ್ನು ಗ್ರಹಗತಿಗಳಿಂದ ಹೇಗೆ ನಾವು ಪರಿಹಾರಗಳನ್ನು ಕಂಡಿಡ್ಕೋಬಹುದು, ಯಾವ ಸಮಸ್ಯೆಗೆ ಹೇಗೆ ಪರಿಹಾರವನ್ನು ಕಂಡಿಡ್ಕೋಬಹುದು ಅನ್ನುವಂಥದ್ದು ಈ ನಮ್ಮ ಜಾತಕ ಅನ್ನುವಂಥದ್ದು, ನಮ್ಮ ಜನ್ಮಕುಂಡಲಿ ಅನ್ನುವಂಥದ್ದು ತಿಳಿಸ್ಕೊಡ್ತೈತೆ. ಹೀಗಿರುವಾಗ ಪ್ರತಿಯೊಂದು ಜನ್ಮ ಜಾತಕದಲ್ಲಿ ಯಾವ ಜನ್ಮ ಕುಂಡಲಿಯಿಂದ, ಲಗ್ನ ಕುಂಡಲಿಯಿಂದ, ಲಗ್ನ ಜಾತಕದಿಂದ ಯಾವ ಗ್ರಹಗತಿಗಳು ಯಾವ ಜಾಗದಲ್ಲಿದ್ದಾರೆ, ಯಾವ ಫಲದಲ್ಲಿದ್ದಾರೆ, ಯಾವ ಫಲವನ್ನು ಅಪೇಕ್ಷಿಸುತ್ತಾರೆ, ಯಾವ ದೃಷ್ಟಿಕೋನದಿಂದ ಮನುಷ್ಯನ ಜನ್ಮದಲ್ಲಿ ಜೀವನಾಡಿಗಳಿಗೆ ಅಂತಂದರೆ ತಿಂಗಳಲ್ಲಿ, ವರ್ಷದಲ್ಲಿ ಮತ್ತು 6 ವರ್ಷಕ್ಕೊಂದು ಸರಿ, 12 ವರ್ಷಕ್ಕೊಂದು ಸರಿ, ಹೇಗೆ ನಮ್ಮ ವಯಸ್ಸು ಕಳೀತಾ ಇದ್ದಂಗೆ ದಶಾಭುಕ್ತಿಗಳಲ್ಲೂ ಕೂಡ ಸಂಪೂರ್ಣವಾಗಿ ಗ್ರಹಗತಿಗಳು ಸ್ಥಾನಪಲ್ಲಟ ಅನ್ನುವಂಥದ್ದು ಆಗ್ತೈತೆ. ಇದರ ಆಧಾರದ ಮೇಲೆ ಕವಡೆ ಶಾಸ್ತ್ರದಿಂದ ನಮ್ಮಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ಕೊಂಡು ಬರುವಂತಹ ಜನಗಳಿಗೆ ಹೇಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ತಿಳ್ಕೋಬಹುದು. ಮತ್ತು ಆಧ್ಯಾತ್ಮಿಕವಾಗೂ ಕೂಡ ತನ್ನಲ್ಲಿ ಇರುವಂತಹ ನವರಂಧ್ರಗಳು ಮತ್ತು ನರನಾಡಿಗಳಲ್ಲಿ ಆಗುವಂತಹ ಲೋಪದೋಷಗಳು ಹೇಗೆ, ಏನು ಸಮಸ್ಯೆ ಅನ್ನುವಂಥದ್ದನ್ನು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಹೀಗಾಗಿ ನಮ್ಮದೇ ಗೊತ್ತಿದ್ದು ಗೊತ್ತಿಲ್ಲದಿರ ಮಾಡುವಂತಹ ತಪ್ಪು ಕರ್ಮಗಳಿಗೆ, ಅಂದರೆ ಕರ್ಮ ಅನ್ನುವಂಥದ್ದು ಒಳ್ಳೆಯದೂ ಹೌದು, ಕೆಟ್ಟದ್ದೂ ಹೌದು. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅನ್ನುವಂಥದ್ದು ಒಂದು ಸಂಪ್ರದಾಯ. ಅಂದರೆ ಸಂಪ್ರದಾಯಗಳನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ, ಪಾಲನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮ ಕುಟುಂಬಕ್ಕೆ ಮತ್ತು ನಮಗೆ ಸಂಬಂಧಪಡುವಂಥದ್ದು, ತನ್ನಕ್ಕೆ ಸಂಬಂಧಪಡುವಂಥದ್ದು. ಹಾಗೆ ತನ್ನು, ಮನ, ಧನ ಅನ್ನುವಂಥದ್ದು ಏನಿದೆಯೋ ಭಗವಂತನಿಗೆ ಸಂಪೂರ್ಣವಾಗಿ ಅರ್ಪಿಸಿ ನಿಷ್ಕಲ್ಮಶವಾದ ಸೇವೆಯನ್ನು ಮಾಡಿದಾಗ, ಅಂತಂದರೆ ತನ್ನಕ್ಕೆ ತಾನು ಮಾಡಿಕೊಳ್ಳುವಂಥದ್ದು. ತನ್ನಗೆ ಅಂದರೆ ಸೇವೆ ಅನ್ನುವಂಥದ್ದು ಕೆಲಸ, ವ್ಯವಹಾರ ಮತ್ತು ಬೇರೆಯವರಿಗೆ, ಹಿತೈಷಿಗಳಿಗೆ ಮತ್ತು ಕುಟುಂಬದವರಿಗೆ ಜವಾಬ್ದಾರಿಗಳು ಯುತವಾಗಿ ಮಾಡುವಂಥದ್ದು ಬೇರೆ ಸೇವೆ.
ಬಟ್ ತನಗೆ ತಾನು ಏನು ಮಾಡ್ಕೊಳ್ತಾ ಇದ್ದೀನಿ, ತನ್ನನ್ನು ತಾನು ವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ, ತನ್ನನ್ನು ತಾನು ಅರಿತುಕೊಳ್ಳುವುದಕ್ಕೋಸ್ಕರ ತನ್ನ ಜನ್ಮ ಜಾತಕದಲ್ಲಿ ಎಷ್ಟರ ಮಟ್ಟಿಗೆ ಗ್ರಹಗತಿಗಳು ನಮ್ಮ ಮೇಲೆ ಪ್ರಭಾವ ಬೀಳ್ತವೆ ಅನ್ನುವಂಥದ್ದು ನಮ್ಮ ಮನೋಬಲ ಅನ್ನುವಂಥದ್ದು ಇರ್ತೈತೆ. ನಮ್ಮ ಮನೋಬಲದಿಂದ ನಮ್ಮ ಇಚ್ಛಾಶಕ್ತಿಯನ್ನು ಇಚ್ಛಾಶಕ್ತಿಯಿಂದ ದೃಢ ನಿರ್ಧಾರಗಳನ್ನು ತೆಗೆದುಕೊಂಡು ನಮ್ಮ ಜೀವನದ ಹಾದಿಯನ್ನು ಸರಿಪಡಿಸ್ಕೊಳ್ಳುವಂತಹ ಮೂಲ ಗ್ರಹಗತಿಗಳು ನಮ್ಮ ಜನ್ಮ ಜಾತಕದಿಂದ ಎಷ್ಟರ ಮಟ್ಟಿಗೆ ಲಗ್ನಾಧಿಪತಿ ಮತ್ತು ರಾಶ್ಯಾಧಿಪತಿ, ಲಗ್ನಾಧಿಪತಿಯಿಂದ ಅಂದರೆ ಲಗ್ನದಿಂದ ಯಾವ ರಾಶಿ ನವಗ್ರಹಗಳು ನಮ್ಮ ದೃಷ್ಟಿಕೋನವನ್ನು ನೋಡ್ತಾ ಇದ್ದಾವೆ ಮತ್ತು ರಾಶಿಯ ಅಧಿಪತಿಯ ನಮ್ಮ ಫಲ ಎಷ್ಟರ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾವೆ ಎನ್ನುವಂಥದ್ದನ್ನು ನಾವು ಸಂಪೂರ್ಣ ಮಾಹಿತಿ ತಿಳ್ಕೊಂಡಾಗ ನಮ್ಮ ಜೀವನ ಶೈಲಿಯನ್ನು ಎಷ್ಟೇ ಕಠೋರವಾಗಿದ್ರೂ ಕೂಡ ಬದಲಾಯಿಸಿಕೊಳ್ಳುವಂತಹ ಸಾಮರ್ಥ್ಯ ಅನ್ನುವಂಥದ್ದು ಈ ನವಗ್ರಹಗಳಿಂದ ನಾವು ಪಡ್ಕೋಬಹುದು. ಓಕೆ ಗುರುಜಿ, ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡಿದ್ದೀರಾ? ಯಾದಗಿರಿಯಿಂದ ಮೇಡಮ್. ಓಕೆ, ಒಂದು ಸ್ವಲ್ಪ ಜೋರಾಗಿ ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಇಲ್ಲ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ, ಆರೋಗ್ಯ ಬಗ್ಗೆ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ ಅಮ್ಮ. ಗುರುಜಿ, ನಾನು ಆರೋಗ್ಯದ ಸರಿಯಾಗಿಲ್ಲ ಗುರುಜಿ. ನಡೆಯಕ್ಕೆ ಕಾಲೆಲ್ಲ ಕೈಯೆಲ್ಲ ಮೈಯೆಲ್ಲ ಏನೇ ಗುರುಜಿ. ತಮ್ಮ ಜನ್ಮ ದಿನಾಂಕ ಗೊತ್ತಮ್ಮ? ಹುಟ್ಟಿದ ದಿನಾಂಕ? ಇಲ್ಲ ಗುರುಜಿ. ವಯಸ್ಸಮ್ಮ? ವಯಸ್ಸು ಅಮ್ಮ ವಯಸ್ಸು? 54. ಸರಿ ಅಮ್ಮ, ಆಗಲಿ. ಇವಾಗ ನಾವು ಕೊಡುವಂತಹ ಸಲಹೆ ನಿಮ್ಮ ಹೆಸರು ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತದೆ. ಯಾಕಂತಂದರೆ ನಿಮ್ಮ ಸಂಪೂರ್ಣವಾಗಿ ಜಾತಕದ ರಾಶಿ ನಕ್ಷತ್ರಗಳು ಕೊಡದೇ ಇರೋ ಕಾರಣಾಂತರದಿಂದ ನಿಮಗೆ ಪರ್ಟಿಕ್ಯುಲರ್ ಆಗಿ ಏನಿದೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ ಮತ್ತು ಹಸ್ತರೇಖೆಯಿಂದ ಮುಖಲಕ್ಷಣದಿಂದ ತಿಳ್ಕೊಬೇಕಾಗುತ್ತದೆ ನಿಮ್ಗೆ ಎಕ್ಸಾಕ್ಟ್ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು. ನಾವು ಕೊಡುವಂತಹ ಇವಾಗ ಒಂದು ಸಲಹೆ ಏನಿದೆಯೋ ಪ್ರತಿಯೊಬ್ಬರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಅನ್ವಯಿಸುತ್ತದೆ. ಅಮ್ಮ, ನಿಮಗೆ 54 ವರ್ಷ ಆರೋಗ್ಯದ ವಿಷಯದಲ್ಲಿ ಕೇಳಿದ್ರಿ. ಆರೋಗ್ಯದ ಪ್ರಕಾರವಾಗಿ ವಯಸ್ಸಿಗೆ ಸಂಬಂಧಪಡುವಂತಹ ಆಹಾರದ ಪದ್ಧತಿಗಳು ಮತ್ತು ನಮ್ಮ ಜನ್ಮ ಜಾತಕದಲ್ಲಿ ಇರುವಂತಹ ಗ್ರಹಗತಿಗಳು ಅಂತಂದರೆ ವಿಶೇಷವಾಗಿ ಆರೋಗ್ಯದ ಬಗ್ಗೆ ನಾವು ಪರಿಗಣನೆ ಮಾಡಬೇಕಾದ್ರೆ ಶನಿ ಮಹಾತ್ಮ, ರಾಹು ಮಹಾತ್ಮ, ಕೇತು ಮಹಾತ್ಮ ಮತ್ತು ಕುಜ ಮಹಾತ್ಮ ಈ 4 ಗ್ರಹಗಳು ನಮ್ಮ ಲಗ್ನಾಧಿಪತಿಯಿಂದ ಮತ್ತು ರಾಶಿಗೆ ಸಂಬಂಧಪಡುವಂತಹ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವ ಬೀಳ್ತಾ ಇದೆ ಅಂದರೆ ಏನು ಸ್ಥಾನ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಏನು ವಕ್ರದೃಷ್ಟಿಯಲ್ಲಿದ್ದಾರಾ, ನೇರ ದೃಷ್ಟಿಯಲ್ಲಿದ್ದಾರಾ, ಏನಾದ್ರೂ ಕೂಡ ಕಲಾಹಪ್ಪುಗಳಿದ್ದಾವ ಅನ್ನುವಂಥದ್ದು ತಿಳ್ಕೊಂಡಾದ ನಂತರ ಗ್ರಹಗತಿಗಳ ಆಧಾರದ ಮೇಲೆ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಇವಾಗ ನಿಮಗೆ ಸಂಬಂಧಪಡುವಂತಹ ಒಂದು ಮಾಹಿತಿ ಕೊಡ್ತೀವಿ. ಆರೋಗ್ಯಕ್ಕೆ ಸಂಬಂಧಪಡುವಂತಹ ನಿಮಗೇನಪ್ಪ ಅಂತಂದರೆ ನಿಮ್ಮ ರಾಶಿಗೆ ಸಂಬಂಧಪಡುವಂತಹ ಕಾಳು ಯಾವುದು, ನವಧಾನ್ಯದಲ್ಲಿ ನಿಮ್ಮ ರಾಶಿಗೆ ಸಂಬಂಧಪಡುವಂತಹ ಕಾಳನ್ನು ಪ್ರತಿದಿನ ಒಂದು ಬಿಳಿ ಬಟ್ಟೆನಲ್ಲಿ ಕಟ್ಟಿಡಿ, ಒಂದು ಹಿಡಿಯಷ್ಟು ಬಿಳಿ ಬಟ್ಟೆನಲ್ಲಿ ಕಟ್ಟಿಡಿ. ನೀವು ಮನ್ಕೊಳ್ಳುವಂತಹ ಜಾಗದಲ್ಲಿ ಇಟ್ಕೊಳ್ಳಿ. ನಿಮ್ಮ ತಲೆ ದಿಮ್ ಕೆಳಗಡೆ ಇಟ್ಕೋತಿರೋ, ಬೆಡ್ರೂಮಲ್ಲಿ ಇಟ್ಕೋತಿರೋ, ಪಕ್ಕದಲ್ಲಿ ಇಟ್ಕೋತಿರೋ, ಅದಕ್ಕೆ ನಿಮ್ಮ ಸಂಬಂಧಪಟ್ಟಿದ್ದು ಅದನ್ನು ಇಟ್ಕೊಂಡು 3 ದಿನದ ನಂತರ ಅದನ್ನು ಸಂಪೂರ್ಣವಾಗಿ ಜಜ್ಜಿ ಪುಡಿ ಮಾಡಿಬಿಟ್ಟು ಅದನ್ನು ಆಹಾರದ ರೂಪದಲ್ಲಿ ಅಂತಂದರೆ ನಿಮಗೆ ಇದು ಮಾಡಿಕೊಂಡು ಗಂಜಿ ಮಾಡಿಕೊಂಡು ಅದನ್ನು ಕುಡೀರಿ. ಆ ಥರ 9 ಬಾರಿ ನೀವು ಮಾಡಬೇಕಾಗುತ್ತದೆ. ಈ ಥರ ಮಾಡಿದಾಗ ನಿಮ್ಮಲ್ಲಿ ಇರುವಂತಹ ಆರೋಗ್ಯಕ್ಕೆ ಸಂಬಂಧಪಡುವಂತಹ ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಜಗದಾಂಬ ಅಂದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ. ಹಲೋ ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಮೇಡಮ್, ಅವನು ಹುಟ್ಟಿರೋದು 24/5/91 ಶುಕ್ರವಾರ. ಓಕೆ. ಬೆಳಗ್ಗೆ 11:45 ಟೈಮ್. ರಾಶಿ ನಕ್ಷತ್ರ? ರಾಶಿ ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಹೆಸರು? ಸಂಪತ್ ಕುಮಾರ್. ಮಾತಾಡಿ ಗುರುಜಿ. ಅಮ್ಮ ನಮಸ್ಕಾರ. ಅಮ್ಮ
ನಮಸ್ತೆ ಗುರುಜಿ. ಸಂಪೂರ್ಣ ಮಾಹಿತಿ ಕೊಟ್ಟಿರ. ಜನ್ಮ ಜಾತಕ ಅನ್ನುವಂಥದ್ದು ತುಂಬ ಉನ್ನತವಾದ ಜಾತಕ ಒಂದು. ಖಂಡಿತವಾಗ್ಲೂ ಕೂಡ ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಹಸ್ತ ನಕ್ಷತ್ರ ಅಂತಂದರೆ 27 ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರಕ್ಕೆ ಸಂಬಂಧಪಡುವಂಥದ್ದು ಹಸ್ತ ನಕ್ಷತ್ರ. ಏನು ಮುಖ್ಯವಾದ ಪ್ರಶ್ನೆ ಏನು ಕೇಳಬೇಕಾಗಿತ್ತಮ್ಮ? ಮದುವೆ ಬಗ್ಗೆ ಕೇಳ್ಬೇಕು. ಕನ್ಯಾ ರಾಶಿಗೆ ಸಂಬಂಧಪಡುವಂತಹ ಕನ್ಯಾ ಅಂತಂದರೆ ನಿಮ್ಮ ಮನೆಗೆ ಬರುವಂತಹ ಸೊಸೆ ಮಗಳು, ಸರಿನಾ? ನೀವು ಇರೋ ಜಾಗದಿಂದ ಉತ್ತರ ದಿಕ್ಕಿನಿಂದ ಬರ್ತೈತೆ, ಸಂಬಂಧದಲ್ಲೂ ಬರ್ತೈತೆ ಮತ್ತು ಹೊರಗಡೆಯಿಂದನೂ ಬರ್ತೈತೆ. ಆಲ್ರೆಡಿ ತುಂಬ ಕಡೆ ಬಂದಿದ್ದಾವೆ ನಿಮಗೆ, ಬಟ್ ಯಾವುದೂ ಕೂಡ ಅಡ್ಜಸ್ಟ್ ಆಗಿಲ್ಲ, ಅನುಕೂಲ ಆಗಲಿಲ್ಲ, ಸೆಟ್ ಆಗಿಲ್ಲ. ಉತ್ತರ ದಿಕ್ಕಿನಿಂದ, ನೀವಿರೋ ಜಾಗದಿಂದ ಉತ್ತರ ದಿಕ್ಕಿಂದ ಸ್ವಂತದವರಿಂದ ಆಗಿರ್ಬೋದು, ಹೊಸ ಸಂಬಂಧ ಆಗಿರ್ಬೋದು, ಖಂಡಿತವಾಗ್ಲೂ ಕೂಡ ಬರ್ತೈತೆ, ಅನುಕೂಲ ಆಗುತ್ತೆ, ಏನೂ ತೊಂದರೆ ಇಲ್ಲ. ಬರುವ ಸ್ವಾಮಿ, ಬೇಕಾದಷ್ಟು ಪೂಜೆ ಎಲ್ಲ ಮಾಡಿ ಸಾಕಾಗೋಗ್ಬಿಟ್ಟೈತೆ. ಖಂಡಿತವಾಗ್ಲೂ ಅಮ್ಮ, ನೀವೇನು ಯೋಚನೆ ಮಾಡೋಕೆ ಹೋಗಬೇಡಿ, ಆದಷ್ಟು ಬೇಗ. ಯಾಕಂತಂದರೆ ಇವಾಗ ಏನು ನಮ್ಮ ಮಕರ ಸಂಕ್ರಮಣ ಹೋಯ್ತು, ಕನ್ಯಾ ರಾಶಿಗೂ ಕೂಡ ಸಂಬಂಧಪಡುವಂತಹ ಒಂದು ಒಳ್ಳೆ ಸಂಬಂಧ ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿಗೆ ಒಂದು ಒಳ್ಳೆ ಸ್ಥಾನ ಸಿಗುತ್ತೆ. ಈ ಒಂದು 6-7 ತಿಂಗಳು ಒಳಗಡೆ ಆಗಿನೇ ನೀವೆಲ್ಲನೂ ಪ್ರಿಪೇರ್ ಆಗಿರಿ. ಏನಂತಂದರೆ ಮದುವೆ ಖರ್ಚು ವೆಚ್ಚಗಳು ಏನು ಬರ್ತೈತೆ ಸಾಲ ಮಾಡ್ಕೊಳ್ದಿರ ಸಿಂಪಲಾಗಿ ಮಾಡ್ಕೊಂಡ್ರೂ ಕೂಡ ಸಾಧ್ಯನೇ, ಸಾಕು. ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ಇದೆ. ಮುಡುಪು ಅನ್ನುವಂಥದ್ದು ಅಂದರೆ ಕುಲದೇವರಿಗೆ ಒಂದು ಆರಾಧನೆ, ಒಂದು ಮುಡುಪು ಅನ್ನುವಂಥದ್ದು ಕಟ್ಕೊಳ್ಳಿ, ಸರಿನಾ? ಅದನ್ನು ಹೇಗೆ ಸಂಪೂರ್ಣವಾಗಿ ನಿಮಗೆ 6-7 ತಿಂಗಳು ಒಳಗಡೆನೆ ಹಸ್ತ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ನಿಮ್ಮ ಮಗನಿಗೆ ಕಲ್ಯಾಣ ಭಾಗ್ಯ ಹೇಗೆ ದೊರಕಿಸ್ಕೊಡ್ಬೇಕು ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. 11 ಗಂಟೆ ನಂತರ ನಮಗೊಂದ್ಸರಿ ಖುದ್ದಾಗಿ ಫೋನ್ ಮಾಡಿ ಮನೆ ದೇವರಿಗೆ ಮುಡುಪು ಕಟ್ಕೊಳ್ಳಿ, ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋಂತ ಹೇಳ್ತೀವಿ. 6-7 ತಿಂಗಳ ಒಳಗಡೆ ಆಗಿ ಕಲ್ಯಾಣ ಆಗಬೇಕು, ಎಲ್ಲದಕ್ಕೂ ಸಿದ್ಧ ಆಗಿ ಒಳ್ಳೆಯದಾಗುತ್ತೆ. ಇದೇ ನಂಬರಿಗೆ ಫೋನ್ ಮಾಡ್ಬೇಕಾ ಸ್ವಾಮಿ? ಮಾಡಿ ಅಮ್ಮ. ನಮ್ದು ಇನ್ನೊಂದು ನಂಬರ್, ಪರ್ಸನಲ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ಗೆ ಫೋನ್ ಮಾಡಿ 11 ಗಂಟೆ ನಂತರ 6-7 ತಿಂಗಳ ಒಳಗಡೆ ಆಗಿ ಕಂಕಣ ಭಾಗ್ಯ ಕೂಡ ಬರಬೇಕು. ನಿಮ್ಮ ಮನೆ ದೇವರಿಗೆ ಹೇಗೆ ಪೂಜೆ ಮಾಡಬೇಕು ಅನ್ನೋಂಥದ್ದು ತಿಳಿಸ್ಕೊಡ್ತೀವಿ, ನೀವು ಅದನ್ನು ಪಾಲನೆ ಮಾಡಿ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಕುರ್ಬಳ್ಳಿ ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಿದೆ. ಅವರ ಹುಟ್ಟಿದ ದಿನಾಂಕ, ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ, ಹಾಗೆ ರಾಶಿ ನಕ್ಷತ್ರ. ಡೇಟ್ ಆಫ್ ಬರ್ತ್ 12/7/2000. 12/2/2000. ಓಕೆ, ರಾಶಿ ನಕ್ಷತ್ರ 25/7/2000. ಹಲೋ, ರಾಶಿ ನಕ್ಷತ್ರ ಹೇಳಿ. ಭರಣಿ ನಕ್ಷತ್ರ, ಮೇಷರಾಶಿ. ಅವರ ಹೆಸರು? ನಿಮ್ಮ ಮಗಳ ಹೆಸರು? ಬೇಗ ಬೇಗ ಮಾತಾಡಿ ಸರ್. ಹೆಸರು ಲಲಿತಾ. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಏನು ಮಗಳ ಹೆಸರು ಲಲಿತಾ ಅಂತ ಹೇಳಿದ್ರಿ, ಭರಣಿ ನಕ್ಷತ್ರ, ಮೇಷರಾಶಿ ಕರೆಕ್ಟಾಗೇ ಇದೆ. ಏನು ಪ್ರಶ್ನೆ ಏನು ಕೇಳಬೇಕಾಗಿತ್ತು? ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಸರ್. ಲಲಿತಾ ಅಂತಂದು. ಲಲಿತಾ ಗೊತ್ತಾಯ್ತು. ಪ್ರಶ್ನೆ ಏನು, ಏನು ತಿಳ್ಕೊಬೇಕಾಗಿತ್ತು? ಏನಂದ್ರೆ ಅವ್ರಿಗೆ ಊಟ ಮಾಡ್ತಾ ಇಲ್ಲ ಸರಿಯಾಗಿ, ಪ್ರಾಬ್ಲಮ್ ಆಗ್ತಾ ಇದೆ. ಊಟ ಮಾಡಕ್ಕೆ ಚಿಕ್ಕ 1 ವರ್ಷದಿಂದ ಊಟ ಮಾಡ್ತಾ ಇಲ್ಲ. ಸರಿ ಆಗಲಿ, ಸಂತೋಷನೇ, ಒಂದು ಅದ್ಭುತನೇ. ಯಾಕಂತಂದರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಹಿಂದೂ ಸನಾತನ ಧರ್ಮ ಅನ್ನುವಂಥದ್ದು ಕಷ್ಟ ಕಾರ್ಪಣ್ಯಗಳು, ನೋವುಗಳನ್ನು ಪ್ರತಿಯೊಂದು ಅನುಭವಿಸಿದ ನಂತರ, ಅಂದರೆ ಜೀವನದ ಆಗು ಹೋಗುಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡಾದ ನಂತರ ನಮ್ಮ ಸನಾತನ ಧರ್ಮದ ಮೂಲವನ್ನು ಹುಡುಕುವಾಗ ನಾವು ಏನನ್ನೂ ತಿನ್ನಬಾರ್ದು, ಬರೀ ಗಾಳಿ ಮತ್ತು ನೀರನ್ನು ಕುಡ್ಕೊಂಡೇ ಜೀವನ ಮಾಡಬಹುದು ಅನ್ನುವಂಥದ್ದು 53 ವರ್ಷಗಳ ಕಳೆದಾದ ನಂತರ ನಮ್ಗೆ ಅರ್ಥ ಆಗುತ್ತದೆ. ಏನನ್ನೂ ತಿನ್ನಬಾರ್ದು ಅಂತ, ಏನೂ ತಿಂದಿರಾನೇ ಬದುಕುವಂತಹ ಒಂದು ಶಕ್ತಿ ಅನ್ನುವಂಥದ್ದು ಗಾಳಿ ಮತ್ತು ನೀರಿನಿಂದ ಸಾಧ್ಯ. ಹಾಗಿರುವಾಗ ಮಗುವಿಗೆ ಏನಕ್ಕೆ ತಿಂತಾ ಇಲ್ಲ ಅದಂತೂ ಫಸ್ಟ್ ತಿಳ್ಕೊಬೇಕಾಗುತ್ತದೆ. ಅಂತಂದರೆ ನೀವು ಕುರುಬಳ್ಳಿ ಹೇಳಿದ್ರೆ, ಕನಕಪುರ ಕಡೆ ಕುರುಬಳ್ಳಿ ಅವರ? ಕನಕಪುರ ಅಲ್ಲ, ಬೆಂಗಳೂರ. ಬೆಂಗಳೂರು ಕುರುಬಳ್ಳಿ ಅವರು. ಸರಿ, ಆಗಲಿ, ಬೆಂಗಳೂರು ಕುರುಬಳ್ಳಿ ಅವರು. ಸರಿ, ಅರ್ಥ ಆಯಿತು. ಮಗುವಿಗೆ ಏನಕ್ಕೆ ಎಕ್ಸಾಕ್ಟ್ ಆಗಿ ಯಾವ ಉದ್ದೇಶಕ್ಕೋಸ್ಕರ ಊಟ ಮಾಡ್ತಾ ಇಲ್ಲ ಅನ್ನುವಂಥದ್ದು ಪರಿಗಣನೆ, ಅಂದರೆ ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತದೆ. ಮದುವೆ ಆಗಿ ಆಸಿಡ್ ತಗೊಂಡೈತೆ, ಅದರಿಂದ ಆಗ್ತಾ ಇಲ್ಲ. ಏನು ತಗೊಂಡಿದೆ? ಮದುವೆ ಆಗಿದೆ,
ಮದುವೆ ಆಗಿದೆ, ಆಸಿಡ್ ತಗೊಂಡಿದ್ದೆ. ಅವ್ರ ಮನೆಯಲ್ಲಿ ಏನೋ ಗಲಾಟೆಯಾಗಿ ಈ ತರ ನಡೆದಿದೆ. ಸರಿ. ಅದರಿಂದ ಸರೋಗುತ್ತಾ ಸರೋಗಲ್ವಾ ಅಂದ್ಬಿಟ್ಟು ನಮ್ಗೆ ಇದಾಗಿ ಹೇಳ್ತಾರೆ. ಸರಿ, ಈಗ ಅಂದರೆ ನಿಮಗೆ ಆಧ್ಯಾತ್ಮಿಕ ಅಲ್ಲ, ಬರೀ ದೈಹಿಕವಾಗಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ. ಸರಿ, ಏನು ಮಾಡ್ತೀರಾ ಅಂತಂದರೆ, ನೀವು ತಂದೆ ತಾಯಿ ನಿಮ್ಮ ಹೆಂಡ್ತಿಗೆ ಹೇಳಿ, ಅಂದರೆ ಮಗುವಿನ ತಾಯಿಗೆ ಹೇಳಿ, ಒಂದು ನಿಂಬೆಹಣ್ಣ ತಗೊಂಡು ಅದನ್ನು ಕಟ್ ಮಾಡಿ ಅದರೊಳಗಡೆ ಇರುವಂಥದ್ದು ಸಂಪೂರ್ಣವಾಗಿ ರಸವನ್ನು ತೆಗೆದು ಪಚ್ಚ ಕರ್ಪೂರ ಮತ್ತು ತುಪ್ಪ ಎರಡನ್ನೂ ಕೂಡ ಬೆರೆಸಿ ಆ ಮಗುವಿನ ಹೆಸರನ್ನು ಕೂಡ ಬರೆದು ಅದ್ರ ಒಂದು ಸಣ್ಣ ಪೇಪರ್ನಲ್ಲಿ ಬರೆದುಬಿಟ್ಟು ಅದ್ರ ಒಳಗಡೆ ಇಟ್ಟು ಪ್ರತಿದಿನ 6 ಗಂಟೆ ಒಳಗಡೆ ಆಗಿ ಮತ್ತು 6 ಗಂಟೆ ನಂತರ ಪ್ರತಿದಿನ ತಾಯಿ ಕೈಯಲ್ಲಿ, ಆ ಮಗುವಿನ ತಾಯಿ ಕೈಯಲ್ಲಿ, ಅಥವಾ ಮಗುನೇ ಮಾಡಿದ್ರು ಸರಿನೇ, ಯಾರೋ ನಿಮ್ಮ ಮಗಳು ಲಲಿತಾ ಮಾಡಿದ್ರು ಸರಿನೇ, ಅಥವಾ ತಾಯಿ ಮಾಡಿದ್ರು ಸರಿ, ಪ್ರತಿದಿನ 6 ಗಂಟೆ ಒಳಗಡೆ ಆಗಿ ಒಂದು ಓಳನ್ನು ಹಚ್ಚಬೇಕು, ನಮಸ್ಕಾರ ಮಾಡ್ಕೊಳ್ಳಿ. ಮತ್ತು ರಾತ್ರಿ ಅಂದರೆ 6 ಗಂಟೆ ನಂತರ ಪ್ರತಿದಿನ ಹಚ್ಚಿ 9 ದಿನ, ಒಂದು ದಿನನೂ ಮಿಸ್ ಮಾಡ್ದಿರ ಆ ಎಮ್ಮನ ಹೆಸರನ್ನು ಬರೆದಿಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಬರೆದ್ರೆ ಏನು ನಿಮಗೆ ಆ ಗಂಡನ ಮನೆಯಿಂದ, ಅಂದರೆ ನಿಮ್ಮ ಅಳಿಯನ ಮನೆ ಕಡೆಯಿಂದ ಸಮಸ್ಯೆಗಳಾಗ್ತಾ ಇದ್ದ ಮಗುಗೆ, ಮತ್ತು ಆಹಾರದಲ್ಲಾಗಿರ್ಬೋದು, ಹಣಕಾಸಿಗೆ ಸಂಬಂಧಪಡುವಂಥದ್ದಾಗಿರ್ಬೋದು, ಕುಟುಂಬ ಕಲಹ ಆಗಿರ್ಬೋದು, ಸ್ವಲ್ಪ ಸಾಧ್ಯವಾದಷ್ಟನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬಹುದು. ಮತ್ತು ಇನ್ನೂ ಸಂಪೂರ್ಣವಾಗಿ ಮಾಹಿತಿಯಾಗಿ 11 ಗಂಟೆ ನಂತರ ನಮಗೆ ಖುದ್ದಾಗಿ ಭೇಟಿಯಾಗಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ ನವಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಈ ನವಗ್ರಹಗಳ ಪೂಜೆ ಹೇಗೆ ಮಾಡೋದು ಅಂದರೆ, ಒಂದಷ್ಟು ಜನ ಅವ್ರಿಗೆ ಗೊಂದಲ, ದೇವಸ್ಥಾನಕ್ಕೆ ಹೋಗಿ ಮಾಡಬೇಕಾ ಅಥವಾ ಮನೆಯಲ್ಲೇ ಮಾಡ್ಕೊಳ್ಬೋದಾ, ಮನೆಯಲ್ಲಿ ಮಾಡೋದಾದರೆ ಹೇಗೆ ಮಾಡೋದು ಅಂಡ್ ಈಗ ಕಾಲರ್ಸು ಕೂಡ ನೋಡೋದಾದರೆ, ಈಗ ಅವರಿಗೆ ಆರೋಗ್ಯ ಸಮಸ್ಯೆ ಇರಬಹುದು, ಮದುವೆ ಬಗ್ಗೆ, ಮತ್ತೊಂದು ಮಗದೊಂದು, ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ನವಗ್ರಹಗಳ ಪೂಜೆಯನ್ನು ಮಾಡಬಹುದಾ, ಹೇಗೆ ಏನು ಅಂತ? ನಮಗೆ ನವಗ್ರಹಗಳು ಅಂತಂದರೆ ಯೂನಿವರ್ಸಲ್ ಪವರ್ ಅಂತ ಹೇಳ್ತೀವಿ. ಅಂತಂದರೆ ಇಡೀ ಭೂಮಂಡಲವನ್ನು ಪ್ರತಿಯೊಂದು 84 ಲಕ್ಷ ಜೀವರಾಶಿಗಳಿಗೂ ಅನ್ವಯಿಸುತ್ತದೆ. ಹಾಗೆಯೇ ನಮ್ಮ ಪುರಾಣಗಳಲ್ಲಿ, ಅಂದರೆ ಹಿಂದೂ ಧರ್ಮದ ಆಧ್ಯಾತ್ಮಿಕದಲ್ಲಿ, ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಡುವಂತಹ ಹಲವಾರು ವಿಧಾನಗಳಿದ್ದಾವೆ. ಈ ಹಲವಾರು ವಿಧಾನಗಳಲ್ಲಿ ವಿಶೇಷವಾಗಿ ನಮಗೇನು ಋಷಿ ಮುನಿಗಳು ನಮಗೆ ಬರೆದುಕೊಟ್ರು, ವಾಲ್ಮೀಕಿಯವರ ಗುರುಗಳಾಗಿರ್ಬೋದು, ಋಷಿಗಳ ಮುನಿಗಳಂದಾಗಿರ್ಬೋದು, ಸಪ್ತ ಋಷಿಗಳಾಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಭೃಗು ಮಹರ್ಷಿ ಅನ್ನುವಂಥದ್ದು ಏನಿದಾರೋ ಮೊದಲಿಂದ ಆಧ್ಯಾತ್ಮಿಕವಾಗಿ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಜ್ಯೋತಿಷ್ಯ ಶಿಖಾಮಣಿ, ಜ್ಯೋತಿಷ್ಯ ಶಿರೋಮಣಿ ಮತ್ತು ಜ್ಯೋತಿಷ್ಯ ರತ್ನ ಅನ್ನುವಂಥದ್ದು ಏನೇನು ವಿಧಾನಗಳಿದ್ದಾವೋ ಮತ್ತು ಯಾವ ವಿಧಾನದಿಂದ ಹೇಗೆ ಪರಿಹಾರಗಳು ಮಾಡ್ಕೋಬಹುದು ಅನ್ನುವಂಥದ್ದೇವೋ ಪ್ರತಿಯೊಂದನ್ನು ಕೂಡ ನವಗ್ರಹಗಳಿಗೆ ಸಂಬಂಧಪಡುತ್ತದೆ. ಮತ್ತು ಪಂಚಭೂತಗಳು ಅಂತಂದರೆ ನಮ್ಮ ಜ್ಞಾನೇಂದ್ರಿಯಗಳು, ಪಂಚಭೂತಗಳು ಅಂತಂದರೆ ಸಾಕ್ಷಾತ್ ಕಣ್ಣಿಗೆ ಕಾಣುವಂತಹ ದೇವಾನ್ ದೇವತೆಗಳು ಇಬ್ಬರಿಗೂ ಕೂಡ ಅನ್ವಯಿಸುತ್ತದೆ. ಈ ಗ್ರಹಗತಿಗಳಿಂದ ನಮ್ಮ ಜಾತಕದ ಫಲವನ್ನು ಹೇಗೆ ಸರಿಪಡಿಸ್ಕೋಬಹುದು ಅನ್ನುವಂಥದ್ದು. ಅಂದರೆ ತುಂಬ ಜನ ಹೇಗೆ ಮಾಡ್ಕೋಬೇಕು, ನವಗ್ರಹ ಶಾಂತಿ ಮಾಡಬೇಕು, ನವಗ್ರಹ ಸುತ್ತಬೇಕು, ಪೂಜೆ ಮಾಡಬೇಕು, ನವಗ್ರಹ ಸ್ಥಾಪನೆ ಮಾಡಬೇಕು, ಅಷ್ಟು ಮಾಡಿದ್ರೇ ಸಕ್ಸಸ್ ಕಾಣಿಸುತ್ತೆ, ನಮ್ಗೆ ಒಳ್ಳೇದಾಗ್ಬಿಡುತ್ತೆ ಅನ್ನುವಂಥದ್ದು ತಪ್ಪು ಕಲ್ಪನೆ. ಅಂದರೆ ವಿಧಾನಗಳು ಹೇಗೆ ಮಾಡಬೇಕು, ಯಾವ ಸಮಸ್ಯೆಗೆ, ಅಂದರೆ ಹಾಸ್ಪಿಟ್ಲಿಗೆ ಹೋದರೆ ಯಾವ ಕಾಯಿಲೆಗೆ ಯಾವ ಔಷಧಿ ತಗೋಬೇಕು, ಯಾವ ಇಂಜೆಕ್ಷನ್ ತಗೋಬೇಕು ಅನ್ನುವಂಥದ್ದು ಡಾಕ್ಟ್ರಿಗೆ ಮಾತ್ರ ಗೊತ್ತಿರುತ್ತದೆ. ನಮಗೆ ಸಮಸ್ಯೆ ಬಂದಿದೆ ಅಂತ ಹೇಳಿ, ಯಾವುದೋ ಒಂದು ಕಾಯಿಲೆ ಬಂದಿದೆ ಅಂತೇಳಿ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ನನಗೆ ಹಿಂಗೆ ಬಂದಿದೆ, ಅವ್ರು ಯಾವುದೋ ಎತ್ಕೊಟ್ರು, ನಾವು ತಿಂದ್ವಿ, ಅದರಲ್ಲಿ ಪರಿಹಾರ ಆಗಿಲ್ಲ ಅಂತಂದರೆ ಕೊಟ್ಟವ್ರದ್ದು ತಪ್ಪು, ಕೇಳ್ದವ್ರದ್ದು ತಪ್ಪು. ಯಾಕಂತಂದರೆ ಎಕ್ಸಾಕ್ಟ್ ಏನು ಮಾಡಬೇಕು, ಯಾವ ಕಾಯಿಲೆಗೆ ಏನಾಗಿದೆ ಅಂತ ತಿಳ್ಕೊಬೋದು, ಎಕ್ಸಾಕ್ಟ್ ತಿಳ್ಕೊಬೇಕು. ಕೊಡುವಂತಹ ಪರಿಹಾರ ಮಾರ್ಗ ಡಾಕ್ಟ್ರಿಗೆ ಮಾತ್ರನೇ ಸಂಬಂಧಿಸಿರುತ್ತದೆ. ಅದರಲ್ಲೂ ಏನಕ್ಕೆ ವಿಶೇಷವಾಗಿ ಫ್ಯಾಮಿಲಿ ಡಾಕ್ಟರ್ ಅಂತ ಏನಕ್ಕೆ ಕೇಳ್ತೀವಿ, ಸಂಪೂರ್ಣವಾದ ಮಾಹಿತಿ ಏನು ಮುಚ್ಚುಮರೆ ಇಲ್ದಿರನೇ ಹೇಳ್ತಾರೆ. ಹಾಗೆಯೇ ನಿಮ್ಮ ಸಮಸ್ಯೆಗೆ ಗ್ರಹಗತಿಗಳ ಫಲವನ್ನು, ಫಲಾಪೇಕ್ಷವನ್ನು ಮತ್ತು ನಿಮ್ಮ ಜೀವನಕ್ಕೆ ಹಾದಿಯಾಗಿ ನಿಮಗೆ ಇರುವಂತಹ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಶ್ರೇಷ್ಠವಾದ ಗುರುವಿನಿಂದ ಸಾಧ್ಯ. ಅಂದರೆ ಪೂಜೆ ಪುನಸ್ಕಾರಗಳು ಅವುಗಳನ್ನ ಪದ್ಧತಿಗಳವಾಗಿ ಮಾಡ್ಕೋಬೇಕಾಗಿರುವಂತಹ ಪದ್ಧತಿ ಧರ್ಮ ಅನ್ನುವಂಥದ್ದು ಒಂದು ಕಡೆ ಆದರೆ, ಗುರುವಿನ ಆಶೀರ್ವಾದ
ನಂಬಿಕೆಗಳು ಅನ್ನುವಂಥದ್ದು ಕೂಡ ತುಂಬ ಶ್ರೇಷ್ಠವಾಗಿ ಬೇಕಾಗುತ್ತದೆ. ನಮ್ಮ ಮೇಲೆ ಗುರುವಿನ ಆಜ್ಞೆಯ ಮುಖಾಂತರದಿಂದ ನಿಮಗೆ ಪರಿಪಾಲನೆ ಆಗಿ ತಥಾಸ್ತು ಅಂತಂದ್ರೇ ಸಾಕು, ಸಂಪೂರ್ಣವಾಗಿ. ಅಂತಂದರೆ ಕೆಲವರು ಸಮಸ್ಯೆಗಳನ್ನ ಕೇಳ್ತಾರೆ, ಆ ಸಮಸ್ಯೆಗಳನ್ನ ನಾವು ಪರಿಹಾರ ಮಾರ್ಗವಾಗಿ ನಾವು ತಿಳಿಸ್ಕೊಡ್ತೀವಿ. ಆ ಪರಿಹಾರ ಮಾರ್ಗವನ್ನು ಎಷ್ಟರ ಮಟ್ಟಿಗೆ ನೀವು ಪಾಲಿಸ್ತೀರಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು. ನಾವು ಕೊಡುವಂಥದ್ದು ಸಿಂಪಲ್ ಆಗಿರ್ಬೋದು ಟಿಪ್ಸ್, ಆ ಸಿಂಪಲ್ ಟಿಪ್ಸ್ನ ಮಾಡೋಕ್ಕಾಗೋದಿಲ್ಲ. ಅಂದರೆ ಸಂಪೂರ್ಣವಾಗಿ ತನ್ನ ಮನ ಧನದಿಂದ ನೀವು ಮಾಡೋಕ್ಕಾಗೋದಿಲ್ಲ. ಅದನ್ನು ಮಾಡಿದಾಗ ಸಂಪೂರ್ಣವಾಗಿ ಗುರುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡಿದಾಗ ಭಗವಂತನ ಆಶೀರ್ವಾದ ಖಂಡಿತವಾಗಲೂ ಒಂದು ಸಣ್ಣ ಒಂದು ಟಿಪ್ಸಿಂದನೇ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತದೆ. ಬಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಎಕ್ಸಾಂಪಲ್ ಆಗಿ ನಮಗೆ ಪ್ರಾಣಾಯಾಮ ಅನ್ನುವಂಥದ್ದು ಪ್ರತಿದಿನ ಬೆಳಗ್ಗೆ 6 ಗಂಟೆ ಒಳಗಡೆ ಆಗಿ ಸೂರ್ಯ ನಮಸ್ಕಾರ, ಸೂರ್ಯಕ್ರಿಯೆ, ಪ್ರಾಣಾಯಾಮ ಅನ್ನುವಂಥದ್ದು ನಾವು ಮಾಡ್ತೀವಿ. ಮಾಡಲೇಬೇಕು ಅನ್ನುವಂಥದ್ದು ನಿರ್ಧಾರ ಇಟ್ಕೊಂಡು ನಾವು ಮಾಡಿದಾಗ್ಲೂ ಕೂಡ ಕೆಲವೊಂದು ಡಿಸ್ಟರ್ಬ್ ಆಗ್ತೈತೆ, ಅಡಚಣೆಗಳಾಗ್ತೈತೆ. ಆದಾಗ ನಾವು ಸಂಪೂರ್ಣವಾಗಿ ಮಾಡೋಕ್ಕಾಗೋದಿಲ್ಲ. ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ನಮ್ಮಲ್ಲಿರೋ ಹವಗುಣಗಳು, ನಮ್ಮಲ್ಲಿರುವ ಒಂದು ತಪ್ಪು ಕಲ್ಪನೆಗಳು. ಅಂದರೆ ಇಲ್ಲೇನು ಹೇಳ್ತಾ ಇದ್ದೀನಿ ಅಂತಂದರೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಮಸ್ಯೆನ ಗುರುವಿನ ಮುಂದುಗಡೆ ಹೋಗಿ ಇಟ್ಟಾಗ ಅವರು ಮಾಡಿಕೊಟ್ಟಂತಹ ಒಂದು ಪ್ರಸಾದವನ್ನು ನಿಮ್ಮ ಮನೆಗೆ ಎತ್ಕೊಂಡು ಬಂದು ಎಷ್ಟರ ಮಟ್ಟಿಗೆ ನೀವು ಅದನ್ನು ಪರಿಪಾಲನೆ ಮಾಡ್ತಾ ಇದ್ದೀರಾ ನಂಬಿಕೆಯಿಂದ. ಆ ನಂಬಿಕೆ ನಿಮ್ಮಲ್ಲಿ ಇಲ್ಲದೆ ಹೋದಾಗ ಮೂಢನಂಬಿಕೆಯಾಗಿ ಪರಿವರ್ತನೆ ಆಗುತ್ತದೆ, ನಿಮಗೆ ಸಕ್ಸಸ್ ಆಗೋದಿಲ್ಲ. ಇದು ಮುಖ್ಯವಾಗಿ. ಎರಡನೇ ಪ್ರಶ್ನೆ, ಗುರುವಿನ ಆಜ್ಞೆಯಿಂದ ದೇವಸ್ಥಾನದಲ್ಲಿ ಮಾಡ್ಕೊಳ್ಳಿ, ಮನೆಯಲ್ಲಿ ಮಾಡ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಕೂಡ ಮಾಡ್ಕೊಳ್ಳಿ. ನವಗ್ರಹಗಳಿಂದ ಜಾತಕದ ಗೋಚರ ಫಲವನ್ನು ತಿಳ್ಕೊಂಡು ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಖಂಡಿತವಾಗ್ಲೂ ಕೂಡ ಅಕ್ಷರಶಃ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಗ್ರಹಗತಿಗಳ ಫಲದಿಂದ ನಾವು ಕಂಡುಹಿಡ್ಕೋಬಹುದು. ಅದಕ್ಕೆ ಪರಿಹಾರ ಮಾರ್ಗಗಳು ಕೂಡ ಇದ್ದಾವೆ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಈರಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ಹಲೋ ನೀಲಮ್ಮ. ನೀಲಮ್ಮ, ಓಕೆ ಹೇಳಿಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಹತ್ತಿಮತ್ತು ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಹಾವೇರಿ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹುಡುಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ. ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲ ಮೇಡಮ್, ನಾವು ಇಲ್ಲಿ ಹೊರಗದೇವಿ. ರಾಶಿ ನಕ್ಷತ್ರ ಮತ್ತೆ ಡೇಟ್ ಆಫ್ ಬರ್ತ್ ಹೇಳಿ. ಹ್ಞೂ ಮೇಡಮ್. 22/4/2021 ಮೇಡಮ್. ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಳಿ ಅಮ್ಮ, ಏನು ಪ್ರಶ್ನೆ? ಅವರು ಓದೋದು ಸ್ಟಡಿ ಮಾಡಲ್ಲ. ಇವಾಗ ಸಂಪೂರ್ಣ ಗಂಭೀರವಾಗಿ ತಿಳ್ಕೊಳ್ಳಿ ಅಮ್ಮ. ವಿದ್ಯಾಭ್ಯಾಸದಲ್ಲಿ ಕೇಳಿದ್ರಿ, ವಿದ್ಯಾಭ್ಯಾಸದಲ್ಲಿ ಅವನಿಗೆ ಸ್ವಲ್ಪ ಅಲ್ಪ ವಿದ್ಯೆನೇ. ನೀವು ಕೊಟ್ಟಿರುವಂತಹ ಡೇಟ್ ಆಫ್ ಬರ್ತ್ಗೆ ನೀವು ಹತ್ರದಲ್ಲಿರುವಂತಹ ಯಾರ್ದಾದ್ರೂ ಕೂಡ ಪೂಜಾರಿನ ತಿಳ್ಕೊಳ್ಳಿ, ದೇವಸ್ಥಾನದಲ್ಲಿ ಒಂದು ಗುರುಗಳನ್ನ ಮೀಟ್ ಮಾಡಿ, ಅಥವಾ ನಮ್ಮನ್ನೇ ಖುದ್ದಾಗಿ ನೀವು ಮೀಟ್ ಮಾಡಿ ಬನ್ನಿ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಲ್ಪ ವಿದ್ಯೆ ಅನ್ನುವಂಥದ್ದು ಐತೆ. ಬಟ್ ಆದ್ರೂ ಕೂಡ ವ್ಯಾವಹಾರಿಕವಾಗಿ ಅಂತಂದರೆ ಮುಂದಿನ ಜೀವನದಲ್ಲಿ ಅವನಿಗೆ 24 ವರ್ಷಗಳು ಕಳೆದಾದ ನಂತರ ವ್ಯಾವಹಾರಿಕವಾಗಿ ವಿದ್ಯಾಭ್ಯಾಸಕ್ಕಿಂತನೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾನೆ. ವಿದ್ಯಾಭ್ಯಾಸದಲ್ಲಿ ಅಲ್ಪ ವಿದ್ಯೆ ಅಂತಾನೆ ಕಾಣ್ತಾ ಇದೆ. ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಖುದ್ದಾಗಿ ನಮ್ಮನ್ನ ಭೇಟಿಯಾಗಿ ಅಮ್ಮ, ಆಯ್ತಾ? ಫೋನ್ ಮಾಡಿ, ಒಂದು 11 ಗಂಟೆ ನಂತರ ಫೋನ್ ಮಾಡಿ, ವಿಷಯ ತಿಳಿಸ್ಕೊಡ್ತೀನಿ, ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ವಿದ್ಯಾಭ್ಯಾಸದಲ್ಲಿ ಕಡಿಮೆ ವಿದ್ಯೆ ಇದ್ರೂ ಕೂಡ ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ, ಅವನಿಗೆ ಬಲವಂತ ಮಾಡೋಕೆ ಹೋಗ್ಬೇಡಿ. ಯಾಕಂತಂದ್ರೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಅವನ ಅರಿವಿಗೆ, ಅವನ ಜೀವನೋದ್ಧಾರಕ್ಕಾಗಿ ನಾವು ವಿದ್ಯಾಭ್ಯಾಸ ತಿಳ್ಕೊಬೇಕೇ ಹೊರತು ಎಕ್ಸಾಕ್ಟ್ ಆಗಿ ನಮ್ಗೊಂದು ಗೌರ್ಮೆಂಟ್ ಜಾಬ್ ಬೇಕು, ಒಂದು ಕೆಲಸಕ್ಕೋಸ್ಕರ ನಾವು ಓದಿಸ್ತಾ ಇದ್ದೀವಿ ಅನ್ನುವಂಥದ್ದು ತಪ್ಪು. ಅರ್ಥವಾಯ್ತಾ? ಅವನಿಗೆ ಉನ್ನತವಾದ ಸ್ಥಾನ 24 ವರ್ಷಗಳು ಕಳೆದಾದ ನಂತರ ಉನ್ನತವಾದ ಸ್ಥಾನ ಇನ್ನೇನು ಹತ್ತತ್ರ ಬಂದ್ಬಿಡ್ತು. ಈ ವರ್ಷ ಮುಂದಿನ ವರ್ಷ ಅಷ್ಟೇನೆ, ದೂರ ಏನಿಲ್ಲ. ಅರ್ಥ ಆಯ್ತಾ? ಈಗ ಕನ್ವರ್ಟ್ ಆದ ತಕ್ಷಣ ನಿಮ್ಗೆ ಒಳ್ಳೇದಾಗುತ್ತೆ, ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ಧೈರ್ಯವಾಗಿರಿ. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕೋಲಾರದಿಂದ ಕರೆ ಮಾಡಿದ್ದಾರೆ, ಹರ್ಷಿಣಿ ಅಂತ ಹೇಳಿ. ಹಲೋ. ಹಲೋ, ನಮಸ್ತೆ ಹರ್ಷಿಣಿ ಅವರೇ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ. 20/6/2004 ಭಾನುವಾರ ರಾತ್ರಿ 8:40ಕ್ಕೆ ಕರ್ಕಟಕ ರಾಶಿ, ಪುಷ್ಯ ನಕ್ಷತ್ರ. ಮಾತಾಡಿ, ಗುರುಜಿ ಇದ್ದಾರೆ. ರೋಹಿಣಿ ಅವರೇ ನಮಸ್ಕಾರ ಅಮ್ಮ. ಹರ್ಷಿಣಿ. ಸಾರಿ, ಹರ್ಷಿಣಿ. 20/6/2024
20/6/2004. ಹಾಂ 2004. ಹಾಂ ಅರ್ಥ ಆಯಿತು, ಹೇಳಿ ಅಮ್ಮ. ಸರ್, ಅದೇ ಗುರುಜಿ, ಇದು ರಾಶಿನಲ್ಲಿ ಏನಾದ್ರು ದೋಷ ಏನಾದ್ರು ಇದೆಯಾ, ಮತ್ತೆ ಗೌರ್ಮೆಂಟ್ ಜಾಬ್ ಬರುತ್ತಾ ಇಲ್ಲ ಅಂತ. ಅಮ್ಮ ಪ್ರಥಮವಾಗಿ ನಿಮ್ಮ ರಾಶಿ ನಕ್ಷತ್ರ ಹೇಳಿದ್ರಲ್ವ, ಪುಷ್ಯ ನಕ್ಷತ್ರ. 27 ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರ ಬಂದು ತುಂಬ ವಿಶೇಷವಾದ ನಕ್ಷತ್ರ. ಅಮ್ಮ ಸಾಕ್ಷಾತ್ ತಾಯಿ ಏನೋ ಸರಸ್ವತಿ ದೇವಿಯ ಆರಾಧನೆ ನೀವು ಮಾಡಿ ಸಾಧ್ಯವಾದಷ್ಟು. ಅಂದರೆ ಯಾಕಂತಂದರೆ ಬ್ರಹ್ಮನ ದೇವಸ್ಥಾನಗಳು ತುಂಬ ಬೆರಳೆಣಿಕೆ ಅಷ್ಟು ಮಾತ್ರನೇ ಇರೋದು. ಅಂದರೆ ಸಾಕ್ಷಾತ್ ತಾಯಿನ ಸರಸ್ವತಿ ದೇವಿನ ನೀವು ಆರಾಧನೆ ಮಾಡಿದ್ರೆ ನಿಮಗೆ ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ನೀವು ಏನೇ ಕೋರ್ಕೊಂಡ್ರೂ ಕೂಡ, ಅಂದರೆ ಧನ, ಹಣಕಾಸು ಮತ್ತು ವ್ಯವಹಾರ ಮತ್ತು ಕಲ್ಯಾಣ ಮಾರ್ಗ ಮತ್ತು ವ್ಯವಹಾರ, ಬಿಸ್ನೆಸ್ಸು, ಒಂದು ಗೌರ್ಮೆಂಟ್ ಉದ್ಯೋಗ ಜಾಬ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನೀವು ಅಂದ್ಕೊಂಡದ್ದನ್ನು ನೀವು ಸಾಧನೆ ಮಾಡ್ಬೋದು. ಸಾಕ್ಷಾತ್ ಅಮ್ಮ ಯಾರೋ ಸರಸ್ವತಿ ದೇವಿಯನ್ನು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಾರ್ಥನೆ ಮಾಡಿ ನಿಮ್ಮ ನಕ್ಷತ್ರದಿಂದ, ಅಂದರೆ ಕ್ಯಾಲೆಂಡ್ರಲ್ಲಿ ನಾವು ನೋಡ್ಕೊಳ್ಳಿ ಪುಷ್ಯ ನಕ್ಷತ್ರ ಯಾವಾಗ ಬರುತ್ತೆ ಅಂತ. ಪುಷ್ಯ ನಕ್ಷತ್ರದಿಂದ ಆ ದಿನದ ನಕ್ಷತ್ರದಿಂದ ಮತ್ತೆ ಬರುವ 1 ತಿಂಗಳು ಪುಷ್ಯ ನಕ್ಷತ್ರದವರೆಗೂ ಕೂಡ ನೀವು ಪ್ರಾರ್ಥನೆ ಮಾಡಿ. ನೀವು ಅಂದ್ಕೊಂಡದನ್ನು ಸಕ್ಸಸ್ ಕಂಡೇ ಕಾಣಿಸ್ಕೊಳ್ತೀರಾ. ಅರ್ಥ ಆಯ್ತಾ? ಮತ್ತೆ ಯಾವಾಗಾದರೂ ಒಂದು ಖುದ್ದಾಗಿ ಒಂದ್ಸರಿ ಭೇಟಿ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಮ್ಮ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇದೆ, ಬಟ್ ನಮಗೆ ಸಮಯದ ಅಭಾವ. ಕಾರ್ಯಕ್ರಮ ಮುಗಿಸ್ಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ನವಗ್ರಹಗಳ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ಯಾರ್ಯಾರಿಗೆಲ್ಲ ಕಾಲ್ ಕನೆಕ್ಟ್ ಆಗಲಿಲ್ಲ, ನಾವೀಗ ಗುರೂಜಿಯವರ ಪರ್ಸನಲ್ ನಂಬರ್ ಹಾಗೆ ಅವರ ವಿಳಾಸವನ್ನು ತೋರಿಸ್ತೀವಿ, ನೀವು ನೇರವಾಗಿ ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, 1st ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019, 9900089018.